ಇವತ್ತು ದೇಶದಾದ್ಯಂತ ಮತ ಚೋರಿ ವಿಚಾರ ಕಾಂಗ್ರೆಸ್ ಪಾಳೆಯ ಇದೇ ಒಂದು ಮತ ಚೋರಿಯನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಎಲ್ಲಿಂದ ಶುರುವಾಯಿತು ಅಂತ ಹೇಳಿ ಕೇಳಿದಾಗ ಕಲಬುರಗಿಯ ಆಳಂದದಲ್ಲಿ ಮತ ಚೋರಿ ವಿಚಾರದ ಬೆಂಕಿ ಹತ್ತಿತ್ತು. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣ ಇದು. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢವಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2023ರ ಚುನಾವಣೆಯಲ್ಲಿ ನಡೆದಿದ್ದ ಮತಗಳವು ಕೇಸ್ ತನಿಖೆಗೆ ಎಸ್ಐಟಿ ರಚಿಸಿದ್ದ ಸರ್ಕಾರ. ಎಸ್ಐಟಿ ಈಗ ವರದಿ ಕೊಟ್ಟಿದೆ. 22,000 ಪುಟಗಳ ಚಾರ್ಜ್ ಶೀಟ್ನನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಪ್ರಕರಣದಲ್ಲಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಮೂಲಕ ಅಪ್ಪ ಮಗನ ವಿರುದ್ಧ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಮತ ಚೋರಿ ಅನ್ನುವಂತ ವಿಚಾರ ಇತ್ತಲ್ಲ, ಹೌದು ಇವರ ಪಾತ್ರ ಇದರಲ್ಲಿ ಇದೆ, ಸತ್ಯ ಇದು ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖಾ ವರದಿಯಲ್ಲಿ ಸಲ್ಲಿಸಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಇರೋದು ದೃಢವಾಗಿದೆ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2023ರ ಚುನಾವಣೆಯಲ್ಲಿ ನಡೆದಿದ್ದ ಮತಗಳು ಇದು. ಎಸ್ಐಟಿ ತನಿಖೆಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಎಸ್ಐಟಿ ತನಿಖೆ ಮಾಡಿ ಈಗ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಸುಮಾರು 22,000 ಪುಟಗಳ ವರದಿ ಇದೆ. ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಎಸ್ಐಟಿ ಈಗ ರಿಪೋರ್ಟ್ ಕೊಟ್ಟಿದೆ. ಇದರಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢವಾಗಿದೆ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ಮತ ಚೋರಿ ವಿಚಾರ ಇಟ್ಕೊಂಡು ನಾಳೆ ದೇಶಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ರಾಜ್ಯದಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ನಮ್ಮ ಕಾಂಗ್ರೆಸ್ನ ನಾಯಕರೆಲ್ಲ ಹೋಗ್ತಾ ಇದ್ದಾರೆ. ಹೋಗಿ ಮತಚೋರಿ ಪ್ರಕರಣದ ಹೋರಾಟ ಇತ್ತಲ್ಲ, ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇದೇ ವಿಚಾರವನ್ನು ಇಟ್ಕೊಂಡು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಮತಚೋರಿ ವಿಚಾರದಲ್ಲಿ ಈ 2 ಹೆಸರುಗಳು ಕೇಳಿ ಬಂದದ್ದು. ಅದು ಕಲಬುರಗಿಯ ಆಳಂದದಿಂದ ಇದೊಂದು ಸುದ್ದಿ. ಬಹುಶಃ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಇವರು ಮತಚೋರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಸಲ್ಲಿಸಿರುವಂತ ವರದಿ ಇತ್ತಲ್ಲ, ಇದು ನಾಳೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು. ಇದೇ ವಿಚಾರವನ್ನ ಇಟ್ಟುಕೊಂಡು ದೇಶಾದ್ಯಂತ ಹೋರಾಟವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ರೂಪಿಸಬಹುದು ಕಾಂಗ್ರೆಸ್. ಸದ್ಯಕ್ಕೆ ಇದು ಈಗ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಕಲಬುರಗಿಯ ಆಳಂದದಲ್ಲಿ ತಂದೆ ಮಗನ ವಿರುದ್ಧ ಮಾಜಿ ಶಾಸಕರು ಹಾಗೆ ಇವರ ವಿರುದ್ಧವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖ ಅಂಶಗಳು ಏನೇನಿಲ್ಲಿ ಉಲ್ಲೇಖ ಆಗಿದ್ದಾವೆ? 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಆ ಹೈಲೈಟ್ ಪಾಯಿಂಟ್, ಬುಲೆಟ್ ಪಾಯಿಂಟ್ಗಳು ಏನೇನು ಅನ್ನೋದು? ಏನು 80 ರೂಪಾಯಿ ಕೊಟ್ಟು ಪ್ರತಿಯೊಂದು ಮತವನ್ನ ಡಿಲೀಟ್ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡಿರುವಂತದ್ದು, ಅದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಈ ಸುಭಾಷ್ ಗುತ್ತೇದಾರ್ ಮತ್ತೆ ಹರ್ಷಾನಂದ ಏನಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಆರೋಪಿ ಅಂತ ಅನಿಸಿಕೊಳ್ತಾರೆ. ಮತ್ತೆ ಅಂದ್ರೆ ಅವರ ಮೇಲೆ ಆರೋಪ ಇತ್ತು ಇಲ್ಲಿಯವರೆಗೂ, ಆದ್ರೆ ಈಗ ಅದು ದೃಢ ಆಗಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. 5,000ಕ್ಕೂ ಹೆಚ್ಚು ಮತಗಳನ್ನ ಡಿಲೀಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಹೊರ ರಾಜ್ಯದ ಒಬ್ಬ ಹ್ಯಾಕರ್ ಏನಿದ್ದಾನೆ ಆತನ ಮುಖಾಂತರ ಒಟಿಪಿಗಳನ್ನು ಪಡೆದುಕೊಂಡು ನಂತರ ಅವನ ಸಹಾಯದಿಂದ ಈ ಒಂದು ಮತಗಳವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ವಯವಾಗಿ ಮುಂದೆ ಯಾವ ರೀತಿ ಪೊಲೀಸರು ಅಂದ್ರೆ ನ್ಯಾಯಾಲಯ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಗುತ್ತೇದಾರ್ ಅವರನ್ನು ಕೂಡ ಮತ್ತೆ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಈ ಒಂದು ಅಂಶಗಳನ್ನು ಇಟ್ಕೊಂಡು ಅಂದ್ರೆ ಯಾರ ಮುಖಾಂತರ ಈ ಮತಗಳವನ್ನ ಮಾಡಲಾಗಿದೆ ಮತ್ತು ಪ್ರತಿ ಈ ಒಂದು ಫಂಡ್ ಏನಿದೆ ಈ ಫಂಡ್ ಎಲ್ಲಿಂದ ಬಂತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ರಂಜಿತ್. ಶಂಕರ್.
ಇವತ್ತು ದೇಶದಾದ್ಯಂತ ಮತ ಚೋರಿ ವಿಚಾರ ಕಾಂಗ್ರೆಸ್ ಪಾಳೆಯ ಇದೇ ಒಂದು ಮತ ಚೋರಿಯನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಎಲ್ಲಿಂದ ಶುರುವಾಯಿತು ಅಂತ ಹೇಳಿ ಕೇಳಿದಾಗ ಕಲಬುರಗಿಯ ಆಳಂದದಲ್ಲಿ ಮತ ಚೋರಿ ವಿಚಾರದ ಬೆಂಕಿ ಹತ್ತಿತ್ತು. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣ ಇದು. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢವಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ ಎಸ್ಐಟಿ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2023ರ ಚುನಾವಣೆಯಲ್ಲಿ ನಡೆದಿದ್ದ ಮತಗಳವು ಕೇಸ್ ತನಿಖೆಗೆ ಎಸ್ಐಟಿ ರಚಿಸಿದ್ದ ಸರ್ಕಾರ. ಎಸ್ಐಟಿ ಈಗ ವರದಿ ಕೊಟ್ಟಿದೆ. 22,000 ಪುಟಗಳ ಚಾರ್ಜ್ ಶೀಟ್ನನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಪ್ರಕರಣದಲ್ಲಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಮೂಲಕ ಅಪ್ಪ ಮಗನ ವಿರುದ್ಧ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಮತ ಚೋರಿ ಅನ್ನುವಂತ ವಿಚಾರ ಇತ್ತಲ್ಲ, ಹೌದು ಇವರ ಪಾತ್ರ ಇದರಲ್ಲಿ ಇದೆ, ಸತ್ಯ ಇದು ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖಾ ವರದಿಯಲ್ಲಿ ಸಲ್ಲಿಸಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಇರೋದು ದೃಢವಾಗಿದೆ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2023ರ ಚುನಾವಣೆಯಲ್ಲಿ ನಡೆದಿದ್ದ ಮತಗಳು ಇದು. ಎಸ್ಐಟಿ ತನಿಖೆಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಎಸ್ಐಟಿ ತನಿಖೆ ಮಾಡಿ ಈಗ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಸುಮಾರು 22,000 ಪುಟಗಳ ವರದಿ ಇದೆ. ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಎಸ್ಐಟಿ ಈಗ ರಿಪೋರ್ಟ್ ಕೊಟ್ಟಿದೆ. ಇದರಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢವಾಗಿದೆ. ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ಮತ ಚೋರಿ ವಿಚಾರ ಇಟ್ಕೊಂಡು ನಾಳೆ ದೇಶಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ರಾಜ್ಯದಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ನಮ್ಮ ಕಾಂಗ್ರೆಸ್ನ ನಾಯಕರೆಲ್ಲ ಹೋಗ್ತಾ ಇದ್ದಾರೆ. ಹೋಗಿ ಮತಚೋರಿ ಪ್ರಕರಣದ ಹೋರಾಟ ಇತ್ತಲ್ಲ, ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇದೇ ವಿಚಾರವನ್ನು ಇಟ್ಕೊಂಡು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಮತಚೋರಿ ವಿಚಾರದಲ್ಲಿ ಈ 2 ಹೆಸರುಗಳು ಕೇಳಿ ಬಂದದ್ದು. ಅದು ಕಲಬುರಗಿಯ ಆಳಂದದಿಂದ ಇದೊಂದು ಸುದ್ದಿ. ಬಹುಶಃ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಇವರು ಮತಚೋರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಸಲ್ಲಿಸಿರುವಂತ ವರದಿ ಇತ್ತಲ್ಲ, ಇದು ನಾಳೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು. ಇದೇ ವಿಚಾರವನ್ನ ಇಟ್ಟುಕೊಂಡು ದೇಶಾದ್ಯಂತ ಹೋರಾಟವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ರೂಪಿಸಬಹುದು ಕಾಂಗ್ರೆಸ್. ಸದ್ಯಕ್ಕೆ ಇದು ಈಗ ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಕಲಬುರಗಿಯ ಆಳಂದದಲ್ಲಿ ತಂದೆ ಮಗನ ವಿರುದ್ಧ ಮಾಜಿ ಶಾಸಕರು ಹಾಗೆ ಇವರ ವಿರುದ್ಧವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖ ಅಂಶಗಳು ಏನೇನಿಲ್ಲಿ ಉಲ್ಲೇಖ ಆಗಿದ್ದಾವೆ? 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಆ ಹೈಲೈಟ್ ಪಾಯಿಂಟ್, ಬುಲೆಟ್ ಪಾಯಿಂಟ್ಗಳು ಏನೇನು ಅನ್ನೋದು? ಏನು 80 ರೂಪಾಯಿ ಕೊಟ್ಟು ಪ್ರತಿಯೊಂದು ಮತವನ್ನ ಡಿಲೀಟ್ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡಿರುವಂತದ್ದು, ಅದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಈ ಸುಭಾಷ್ ಗುತ್ತೇದಾರ್ ಮತ್ತೆ ಹರ್ಷಾನಂದ್ ಏನಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಆರೋಪಿ ಅಂತ ಅನಿಸಿಕೊಳ್ತಾರೆ. ಮತ್ತೆ ಅಂದ್ರೆ ಅವರ ಮೇಲೆ ಆರೋಪ ಇತ್ತು ಇಲ್ಲಿಯವರೆಗೂ, ಆದ್ರೆ ಈಗ ಅದು ದೃಢ ಆಗಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. 5,000ಕ್ಕೂ ಹೆಚ್ಚು ಮತಗಳನ್ನ ಡಿಲೀಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಹೊರ ರಾಜ್ಯದ ಒಬ್ಬ ಹ್ಯಾಕರ್ ಏನಿದ್ದಾನೆ ಆತನ ಮುಖಾಂತರ ಒಟಿಪಿಗಳನ್ನು ಪಡೆದುಕೊಂಡು ನಂತರ ಅವನ ಸಹಾಯದಿಂದ ಈ ಒಂದು ಮತಗಳವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ವಯವಾಗಿ ಮುಂದೆ ಯಾವ ರೀತಿ ಪೊಲೀಸರು ಅಂದ್ರೆ ನ್ಯಾಯಾಲಯ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಗುತ್ತೇದಾರ್ ಅವರನ್ನು ಕೂಡ ಮತ್ತೆ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಈ ಒಂದು ಅಂಶಗಳನ್ನು ಇಟ್ಕೊಂಡು ಅಂದ್ರೆ ಯಾರ ಮುಖಾಂತರ ಈ ಮತಗಳವನ್ನ ಮಾಡಲಾಗಿದೆ ಮತ್ತು ಪ್ರತಿ ಈ ಒಂದು ಫಂಡ್ ಏನಿದೆ ಈ ಫಂಡ್ ಎಲ್ಲಿಂದ ಬಂತು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ರಂಜಿತ್, ಶಂಕರ್.